ಸದ್ಗುರು ಗುರುನಾಥರೂಢರ 115ನೇ ಜಯಂತಿ ಉತ್ಸವ ಹಾಗೂ ಸಿದ್ಧಾರೂಢ ಕಥಾಮೃತದ ಶತಮಾನೋತ್ಸವದ ಕಾರ್ಯಕ್ರಮ, ಅದರ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಭವ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಶ್ರೀಮಠದ ಧರ್ಮದರ್ಶಿಗಳು ಭಾಳ ಅಚ್ಚುಕಟ್ಟಾಗಿ ಏನಪ್ಪ ಅಂತಂದರೆ ನಿರ್ವಹಿಸಿದ್ದಾರೆ. ಈ ಕಾರ್ಯಕ್ರಮ ಇದು ಸಾಂಗಗೊಳಿಸಲಿಕ್ಕೆ ಭಾಳ ಶ್ರಮ ಪಟ್ಟಿದ್ದಾರೆ, ಸಾಮಾನ್ಯ ಅಲ್ಲ. ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಂದ್ರೆ ಎಷ್ಟೋ ಪರಿಶ್ರಮ ಆಗ್ತದೆ. ಅದ್ರಾಗ ನಮ್ಮ ಶ್ಯಾಮಾನಂದ ಸರು, ನಮ್ಮ ಚೇರ್ಮನ್ ಸಾಹೇಬ್ರು ಅಂತ ಕಲ್ಯಾಣ ಶೆಟ್ಟರು, ಅವರು ಎಲ್ಲ ಧರ್ಮದರ್ಶಿಗಳು ಭಾಳ ಪ್ರಯತ್ನ ಪಟ್ಟಿದ್ದಾರೆ. ನಾವು ಬೇರೆ ಎಲ್ಲ ಅವ್ರು ಬೇರೆ, ನಾನು ಮಠದಾಗ ಇರ್ತೀನಿ ಇಲ್ಲೇ. ನಮ್ಮ ಏನಪ್ಪ ಅಂತಂದರೆ ಸದಾ ಅವ್ರನ್ನ ನಾವು ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಇಲ್ಲೇ ಇರ್ತೇವೆ, ಬೇರೆ ಎಲ್ಲ ಇರಲಿ. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಇವತ್ತ ಕೊನೆ ದಿವಸ. ಇವತ್ತಿನ ಈ ಜ್ಞಾನ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಮಹಾತ್ಮರನ್ನೇ ಮೊದಲು ಮಾಡಿಕೊಂಡು ಈ ವೇದಿಕೆ ಮೇಲೆ ಆಸೀನರಾದಂಥ ಸರ್ವ ಮಹಾತ್ಮರ ಹಾಗೂ ಮಾತೋಶ್ರೀಯವರ ಎಲ್ಲ ಮಹನೀಯರ ಪಾದಗಳಿಗೆ ವಂದನೆಗಳನ್ನು ಹೇಳ್ತಾ, ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳಿ, ಮತ್ತೊಮ್ಮೆ ನಮ್ಮ ಶ್ರೀಮಠದ ಧರ್ಮದರ್ಶಿಗಳಿಗೆ ಅನಂತ ವಂದನೆಗಳನ್ನು ಹೇಳಿ ಇವತ್ತಿನ ಸೇವೆಯಲ್ಲಿ ಭಾಗಿಯಾಗೋಣ. ಒಂದು 5 ನಿಮಿಷ ಕೊಟ್ಟಿದ್ದಾರೆ. ಇವತ್ತು ಸದ್ಗುರು ಸೇವಾ ಫಲ ಅಂತ ವಿಷಯ ಹೇಳಿದ್ದಾರೆ ಪೂಜ್ಯರು. ಸದ್ಗುರು, ಯಾರಿಗೆ ಸದ್ಗುರು ಅನ್ನಬೇಕು ಅನ್ನೋದನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ವಿವೇಕ ಚಿಂತಾಮಣಿಯೊಳಗೊಂದು ಮಾತು ಹೇಳ್ತಾರೆ. ವೇದಾಂತ ನಿಷ್ಠಾಪರನಾಗಿ ಶರಣಾಗತ ಶಿಷ್ಯರ ಸಂಶಯ ಮರಳಿ ಅಂಕುರಿಸದಂತೆ ಬ್ರಹ್ಮೋಪದೇಶವನ್ನು ಗೈದು ಅಜ್ಞಾನವನ್ನು ಪರಿಹರಿಸುವನೇ ಸದ್ಗುರು ಒಕ್ಕುಂ ಅಂತ ಹೇಳ್ತಾರೆ. ವೇದಾಂತ ನಿಷ್ಠಾಪರನಾಗಿ ಅಂದರೆ ಅವ್ನು ಹೆಂಗಿರಬೇಕು ಸದ್ಗುರು ಅಂದರೆ, ಅವರಲ್ಲಿ ಶ್ರೋತ್ರಿಯತ್ವ ಮತ್ತು ಬ್ರಹ್ಮನಿಷ್ಠತ್ವ ಎರಡೂ ಇರಬೇಕು. ಬರೀ ಶ್ರೋತ್ರಿಯತ್ವ ಇತ್ತು, ಬ್ರಹ್ಮನಿಷ್ಠತ್ವ ಇಲ್ಲಿಲ್ಲ ಅಂತಂದರೆ ಅದು ಅವರು ಮುಕ್ತ ಆಗೋದಲ್ಲ. ಆದರೆ ಉಳಿಕಿದವ್ರಿಗೇನು ಅದು ಏನಪ್ಪ ಅಂತಂದ್ರೆ ಲಾಭ ಆಗ್ಬೋದು, ಬಿಡ್ಬೋದು. ಇರಲಿ. ಯೋಗ್ಯ ಗುರು ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು, ಅವರ ಹತ್ತಿರ ಯಾವ ಯೋಗ್ಯ ಶಿಷ್ಯನಾದಂಥ ಹೋಗಿ ಅವರ ಸೇವಾದಿಗಳನ್ನು ಮಾಡಿ ಅವರ ಮುಖದಿಂದ ಶಾಸ್ತ್ರ ಶ್ರವಣಾದಿಗಳನ್ನು ಮಾಡಿದರೆ ನಮಗೆ ಅವ ಕೃತೋಪಾಸಕ ಇದ್ದರೆ, ಕೃತೋಪಾಸಕ ಅಂತಂದರೆ ಯಾವ ಸಾಧನ ಚತುಷ್ಟಯ ಸಂಪನ್ನನಾಗಿದ್ದರೆ, ಅಂದ್ರೇನು ಪ್ರಖರವಾಗಿ ಈ 4 ಸಾಧನಗಳು ಅವನಲ್ಲಿ ಅಂತಃಕರಣದಲ್ಲಿ ಪ್ರಕಟ ಆಗಿದ್ದರೆ ಅವನಿಗೆ ಇದೇ ಜನ್ಮದಲ್ಲಿ ಜ್ಞಾನ ಆಗ್ತದೆ. ಅದಕ್ಕೆ ಆ ಜ್ಞಾನ ಆಯಿತು ಅಂದ್ರೆ ಅದಕ್ಕೆ ದೃಷ್ಟಫಲ ಅಂತ. ಸದ್ಗುರುವಿನ ಸೇವಾದಿಂದ 2 ಫಲ ಸಿಗ್ತಾವೆ. ಸದ್ಗುರು ಸೇವಾ ಅನ್ನೋದಕ್ಕೆ ಹೇಳ್ತಾರೆ. ಸೇವಾ ಎಷ್ಟು ಥರ ಅದ ಅಂದರೆ, ಒಂದು ಏನಪ್ಪ ಅಂತಂದ್ರೆ ಒಂದು ಸ್ಥಾನ ಸೇವಾ, ಆಮೇಲೆ ಅಂಗ ಸೇವಾ, ಆಮೇಲೆ ಏನಪ್ಪ ಅಂತಂದರೆ ಸ್ಥಾನ ಸೇವಾ, ಅಂಗ ಸೇವಾ, ಆಮೇಲೆ ಸದ್ಭಾವ ಸೇವಾ, ಮತ್ತು ಈ ರೀತಿಯಾಗಿ ಅನೇಕ 4 ಪ್ರಕಾರ ಹೇಳ್ತಾವ್ರು. ಸ್ಥಾನ, ಸದ್ಭಾವ, ಅಂಗ ಮತ್ತು ಈ ರೀತಿಯಾಗಿ ಸೇವಾ ಹೇಳ್ತಾರೆ. ಈ ಸೇವಾ ಮಾಡಿ ಯಾರು ಗುರುಮುಖದಿಂದ ಒಂದು ಶಾಸ್ತ್ರ ಚಿಂತನೆ ಮಾಡ್ತಾರೋ ಅವರಿಗೆ ದೃಷ್ಟ ಮತ್ತು ಅದೃಷ್ಟ ಫಲ ಎರಡೂ ಸಿಗ್ತಾವೆ. ಅದೃಷ್ಟ ಫಲ ಅಂತಂದರೆ ಅವನಿಗೆ ಈ ಜನ್ಮದಲ್ಲಿ ಜ್ಞಾನ ಆಗುವುದಿಲ್ಲ, ಆದರೆ ಪುಣ್ಯ ವೃದ್ಧಿ ಆಗ್ತದೆ. ಅವನು ಈ ದೇಹ ಬಿಟ್ಟ ಮೇಲೆ ಉತ್ತಮ ಲೋಕಕ್ಕೂ ಹೋಗಿ ಅಲ್ಲಿ ವೈಭವವನ್ನು ಉಂಡು ಮತ್ತೆ ಗುರುಪಾದಕ್ಕೆ ಬಂದು ಅವನ ಮುಂದಿನ ಜನ್ಮದಲ್ಲಿ ಸಾಧನವನ್ನು ಮಾಡಿ ಮುಕ್ತಿ ಪಡಿತಾನೆ. ಅವನು ಕೃತೋಪಾಸಕ ಇದ್ದ, ಇದೇ ಜನ್ಮ ಕೊನೆ ಇತ್ತು ಅಂತಂದರೆ ಅವನಿಗೆ ಗುರುವಿನ ಉಪದೇಶ ದ್ವಾರ ಧ್ಯಾನ ಆಗ್ತದೆ, ಜ್ಞಾನದಿಂದ ಮುಕ್ತಿ ಆಗ್ತದೆ. ಇದಕ್ಕೆ ದೃಷ್ಟಫಲ ಅಂತ ಕರೀತಾರೆ. ಅದಕ್ಕೆ ಈ ಯಾವ 4 ಥರದ ಸೇವಾ ಹೇಳಿದ್ರಲ್ಲ, ಆಪ್ತ, ಅಂಗ, ಸ್ಥಾನ, ಸದ್ಭಾವ ಅಂತ ಬರ್ತದೆ. ಆಪ್ತ, ಅಂಗ, ಸ್ಥಾನ, ಸದ್ಭಾವ. ಆಪ್ತ ಸೇವಾ ಅಂತ ಎದಕ್ಕೆ ಕರೀತಾರೆ ಅಂತಂದರೆ, ಶ್ರೀಮನ್ ನಿಜಗುಣ ಶಿವಯೋಗಿಗಳು ವಿವೇಕ ಚಿಂತಾಮಣಿ ಒಳಗೆ ಒಂದು ಮಾತು ಹೇಳ್ತಾರೆ.
ಗುರುವಿನ ವೃತ್ತಿಗೆ ಹೊಂದಿಕೊಂಡು ಇರುವ ವೃತ್ತಿಯನ್ನು ಬೆಳೆಸಿಕೊಂಡ್ರೆ ಅದಕ್ಕೆ ಆಪ್ತ ಸೇವಾ ಅಂತ ಕರೀತಾರೆ. ಅಂಗ ಸೇವಾ ಅಂದ್ರೆ ಗುರುವಿನ ಈ ಶರೀರ ಪೋಷಣೆ, ರೋಗ ರುಜಿನ ಬಂದರೆ ಸ್ನಾನಾದಿಗಳನ್ನು ಮಾಡಿಸುವುದು, ಇದಕ್ಕೆ ಅಂಗ ಸೇವಾ ಅಂತಾರೆ. ಗುರುವಿನ ಈ ಒಂದು ಮಠದ ಅಭಿಮಾನದಿಂದ, ಸ್ಥಾನದ ಅಭಿಮಾನದಿಂದ ಅಲ್ಲಿರುವ ಪದಾರ್ಥಗಳ ರಕ್ಷಣೆ ಮಾಡುವುದು, ಶುಚಿಗೊಳಿಸುವುದಕ್ಕೆ ಸ್ಥಾನ ಸೇವಾ ಅಂತಾರೆ. ಗುರು ಪರಮಾತ್ಮ ಸ್ವರೂಪ ಅದಾನ, ಗುರು ಅವ ಪರಬ್ರಹ್ಮ ಸ್ವರೂಪ ಅದಾನ ಅಂತೇಳಿ ಈ ರೀತಿಯಾಗಿ ತಿಳ್ಕೊಂಡ್ರದಕ್ಕೆ ಸದ್ಭಾವ ಸೇವಾ ಅಂತಾರೆ. ಈ ರೀತಿಯಾಗಿ 4 ಥರದ ಸೇವೆ ಮಾಡುವುದರಿಂದ ದೃಷ್ಟ ಮತ್ತು ಅದೃಷ್ಟ ಫಲ ಎರಡೂ ಸಿಗುತ್ತವೆ. ಜ್ಞಾನ ಆಗ್ತದೆ. ಜ್ಞಾನ ಆಗದೆ ಇದ್ರೂ ಅದು ಈ ಜನ್ಮದಲ್ಲಿ ಜ್ಞಾನ ಆಗಲಿಲ್ಲ ಅಂದ್ರೆ ಮುಂದಾದರೂ ಜ್ಞಾನ ಆಗ್ತದೆ. ಅದಕ್ಕೆ ಈ ಯಾವ 4 ಥರದ ಸೇವಾ ಮಾಡಿ ಗುರುವಿನಿಂದ ಜ್ಞಾನ ಪಡ್ಕೊಂಡು ಮುಕ್ತ ಆಗಿ ಬರ್ತದೆ. ಇಲ್ಲ ಅಂತಂದ್ರೆ ಗುರುವಿಲ್ಲದೆ ಎಂತಪ್ಪ ಪುರುಷರಿಗೂ ಮುಕ್ತಿ ಸವನಿಸದು ಅಂತಾರೆ. ಗುರುವಾಕ್ಯವಿಲ್ಲದೆ ಎಂತಪ್ಪ ಪುರುಷರಿಗೂ ಕೂಡ ಮುಕ್ತಿ ಸವನಿಸದು ಅಂತ ಹೇಳ್ತಾರೆ. ಅಂಥ ಯೋಗ್ಯ ಗುರು ಅವನ ಸೇವಾ ಮಾಡಿ ನಾವು ಏನು ಮಾಡಬೇಕು, ಜ್ಞಾನದ್ವಾರ ಮುಕ್ತಿಯನ್ನು ಪಡಿಬೇಕು. ಒಂದು ದೃಷ್ಟಾಂತ, ಬೋಳೆ ಭಕ್ತ ಮೈಸೂರಿನಿಂದ ಬಂದಿದ್ದ, ಸಿದ್ಧಾರೂಢಪ್ಪರಿದ್ದಾಗ. ಆದರೆ ಎಲ್ಲ ಜನ ಶಾಸ್ತ್ರ ಕೇಳ್ತಿದ್ರು, ಖರೆ ಸಿದ್ಧಾರೂಢಪ್ಪನವ್ರು ಪರೀಕ್ಷೆ ಮಾಡೋ ಸಲುವಾಗಿ ಶಿವರಾತ್ರಿ ಉತ್ಸವ ಬಂದಾಗ ಭಾಳ ತಮ್ಮ ಶರೀರಕ್ಕೇ ಅವರು ಈ ಜ್ವರವನ್ನು ತಂದು ಅದಕ್ಕೆ ಶರೀರಕ್ಕೆ ಜ್ವರ ಬರುವಂಗೆ ನೋಡೋಣ, ಪರೀಕ್ಷೆ ಮಾಡೋಣ ಅಂತೇಳಿ ಜ್ವರವನ್ನು ತಂದುಕೊಂಡ್ರು. ಎಲ್ಲ ಶಿಷ್ಯರಿಗೆ, ಭಕ್ತರಿಗೆ ಕೇಳ್ತಾರೆ, ನೋಡಪ್ಪ ಇದು ಜಾತ್ರೆ ಬಂದದ, ನನಗರ ಆರೋಗ್ಯ ಇಲ್ಲ, ಯಾರು ಈ ಜ್ವರವನ್ನು ತೊಗೊತೀರಿ ಅಂತಂದ್ರೆ ಎಲ್ಲ ಸಂಸಾರಿಕರು ದೂರ ಆದರು, ಸನ್ಯಾಸಿ ಶಿಷ್ಯರು ಎಲ್ಲರೂ ದೂರ ಆದರು. ನಾ ಶಾಸ್ತ್ರಾಭ್ಯಾಸ ಇನ್ನೂ ಪೂರ್ಣ ಆಗಿಲ್ಲ ರೀ, ನಾ ತೀರ್ಥಯಾತ್ರೆ ಮಾಡೋಕ್ಕೆ ಹೋಗ್ಬೇಕು ರೀ, ಹಂಗೆ ಈ ರೀತಿಯಾಗಿ ಏನೇನೋ ನ್ಯಾವ ಹೇಳಿದರು. ಆದರೆ ಬೋಳೆ ಭಕ್ತ ಏನು ಓದ್ಲಂತವ್ರು ಖರೆ. ಆದರೆ ಸಿದ್ಧಾರೂಢರ ಒಂದು ಜ್ವರವನ್ನು ತಾವು ಸ್ವೀಕಾರ ಮಾಡಿ, ಸಿದ್ಧಾರೂಢ ಮಹಾತ್ಮ ಅವ್ರನ್ನ ಪರೀಕ್ಷೆ ಮಾಡೋಕ್ಕೆ ಜ್ವರ ತಗೊಂಡಿದ್ದ, ಅವರ ಜ್ವರವನ್ನು ತಾನು ಸ್ವೀಕಾರ ಮಾಡಿ ಆಮೇಲೆ ಏನಪ್ಪ ಅಂತ ಸಿದ್ಧಾರೂಢರಿಗೆ ಒಂದು ನಿರೋಗ ಅಂದ್ರೆ ಈ ಜ್ವರ ಕಡಿಮೆ ಆಗುವಂತೆ ತಾನು ಜ್ವರವನ್ನು ಸ್ವೀಕಾರ ಮಾಡಿದರು. ಆವಾಗ ಸಿದ್ಧಾರೂಢರು ಎಲ್ಲ ಉತ್ಸವ ಮುಗಿದ ಮೇಲೆ ಬೋಳೆ ಭಕ್ತನನ್ನು ಅವನಿಗೆ ಒಂದು ಬಾವಿಯೊಳಗೆ ಏನಪ್ಪ ಅಂತಂದ್ರೆ ಮುಂದೆ ತಾವು ಹೋದರು, ತಾವು ಬಾವಿಯೊಳಗೆ ಬಿದ್ದಂಗೆ ಆಯಿತು. ಅದ್ರಾಗೂ ಅಲ್ಲಿ ಬೋಳೆ ಭಕ್ತರು ಬಿದ್ದರು. ಕೊನೆಗೆ ಅವ್ರಿಗೆ ಅಲ್ಲೇ ಜ್ಞಾನ ಮಾಡಿಕೊಟ್ರು. ಹೇಳೋ ತಾತ್ಪರ್ಯ ಏನಂದರೆ, ಭಾಳ ಓದಬೇಕಂತೂ ಇಲ್ಲ, ಗುರುವಿನಲ್ಲಿ ಭಾಳ ಶ್ರದ್ಧಾ ಇರಬೇಕು. ಅದಕ್ಕೆ ಶ್ರದ್ಧಾದಿಂದ ನಾವು ಸೇವಾ ಮಾಡಿ ನಾವು ಒಂದು ನಮ್ಮ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡು ಮುಕ್ತಿ ಪಡೀಲಿಕ್ಕೆ ಬರ್ತದೆ. ಆದ್ದರಿಂದ ಯಾವ ಶಂಕರ ಭಗವತ್ಪಾದಾಚಾರ್ಯರ ಹತ್ತಿರ ಸನಂದನ ಅಂತ ಒಬ್ಬರು ಇದ್ರಲ್ಲ, ಆ ಸನಂದನ ಅವನು 4 ಮಂದಿ ಶಿಷ್ಯರು ಪ್ರಮುಖರಿದ್ದರು, ಉಳಿದಿರ ಶಿಷ್ಯರು ಇದ್ದರು. ಅವ್ರು ಬರುತ್ತಾ ನಾನು ಶಾಸ್ತ್ರ ಹೇಳ್ತಿದ್ದಿಲ್ಲ. ಸನಂದನ ಭಾಳ ಓದಿದವರಲ್ಲ. ಒಂದು ಸಲ ಬಟ್ಟೆ ಒಗ್ಯಾಕೆ ಹೋಗಿದ್ರು ಅವರು ಹಳ್ಳಿ ದಾಟಿ. ಆವಾಗ ಇಲ್ಲರಿ ಶಾಸ್ತ್ರ ಹೇಳ್ರಿ ಅಂತೇಳಿ ಉಳ್ಕಿದ ಶಿಷ್ಯರು ಕೇಳಿದಾಗ ಅವರು ಇಲ್ಲ, ನಾನು ಸನಂದನ ಬರುತ್ತಾ ನಾನು ಶಾಸ್ತ್ರ ಹೇಳಂಗಿಲ್ಲ ಅಂದಾಗ ಅಲ್ಲಿ ಸನಂದನ ಬರುವವರೆಗೂ ಕಾಯಬೇಕಾಯಿತು. ಸನಂದನನ್ನು ಕರೆದ್ರೆ ಆ ಹೊಳಿ ದಾಟಿ ಬರುವಾಗ ಅವರು ತುಂಬಿದ ಹೊಳಿ ಮೇಲೆ ಎಲ್ಲೆಲ್ಲಿ ಕಾಲು ಇಟ್ಕೊತ ಹೋಗ್ತಿದ್ರು ಸನಂದನ, ಅವ್ರ ಕಾಲಲ್ಲಿ ಪದ್ಮ ಅಂದ್ರೆ ಈ ಕಮಲಗಳು ಉತ್ಪತ್ತಿ ಆಗ್ತಿದ್ವು. ಅದಕ್ಕೆ ಅವರಿಗೆ ಪದ್ಮಪಾದಾಚಾರ್ಯ ಅಂತ ಹೆಸರು ಬಂತು. ಅವರು ಅಂಥ ಎಲ್ಲರೂ ಮಹಾತ್ಮರು ಗುರುಸೇವೆಯನ್ನು ಮಾಡಿಯೇ ಏನಪ್ಪ ಧನ್ಯ ಆಗಿದ್ದಾರೆ. ಯಾಕಂದ್ರೆ ಆ ಸಿದ್ಧಾರೂಢರಿಗೆ ಗುರುಗಳನ್ನು ಮಾಡಿಕೊಳ್ಳುವಂಥ ಅವಶ್ಯ ಇದ್ದಿದ್ದಿಲ್ಲ. ಆದರೂ ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇ ತರೋ ಜನಃ ಸ ಯತ್ ಪ್ರಮಾಣಂ ಕುರಿತು ಲೋಕಸ್ಥದನು ವರ್ತದೆ ಅಂತ ಹೇಳಿದಂತೆ ಈ ಸಾಂಪ್ರದಾಯ ಕೆಟ್ಟು ಹೋಗಬಾರ್ದಂತೇಳಿ ಗುರುಸೇವೆಯನ್ನು 12 ವರ್ಷ ತನಕ ಮಾಡಿದರು. ಅದಕ್ಕೆ ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾತ್ ಅಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನೇಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ ಅಂತೇಳಿ ಏನು ಭಜಗೋವಿಂದ ಲಾಸ್ಟದಲ್ಲಿ ಹೇಳಿದ್ದಾರೆ. ಅದಕ್ಕೆ ಗುರುಸೇವಾ ಮಾಡಿ ನೀವು ಧನ್ಯ ಆಗೋಣ. ನಮ್ಮಲ್ಲಿ ಏನಾದರೂ ದೋಷಗಳಿದ್ರೂ ಕೂಡ ಗುರುಗಳು ನಮ್ಮ ಅಂತಃಕರಣದಲ್ಲಿರುವಂಥ ದೋಷವನ್ನು ಕಳೆದ ನಮ್ಮನ್ನು ಮುಕ್ತ ಮಾಡ್ತಾರೆ. ಆದರೆ ಶ್ರದ್ಧಾ ಭಾಳ ಮುಖ್ಯ ಇರ್ತದೆ. ಯಾವ ದೇವರಲ್ಲಿ ನಾವು ಶ್ರದ್ಧಾ ಇಟ್ಟೇವೋ ಆ ಶ್ರದ್ಧಾ ಕಳ್ಕೊಬ್ಯಾಡ್ದು, ಯಾವ ಗುರುವಿನಲ್ಲಿ ಸೇವಾ ಶ್ರದ್ಧಾ ಇಟ್ಟೇವೋ ಅದು ಕಳ್ಕೊಬ್ಯಾಡ್ದು. ಅದಕ್ಕೆ ನಮ್ಮ ಟ್ರಸ್ಟ್ ಕಮಿಟಿಯವರು ಬಹಳ ಒಂದು ವಿಶೇಷವಾಗಿ ಕಾರ್ಯಕ್ರಮವನ್ನು ಇಟ್ಟು ಅದು ಯಶಸ್ವಿಗೊಳಿಸಿದ್ದಾರೆ. ನೀವು ಎಲ್ಲರೂ ಕೂಡ ಏನಪ್ಪ ಅಂತಂದರೆ ಆ ಸದ್ಗುರುನಾಥನ ಕೃಪೆಗೆ ಪಾತ್ರ ಆಗೋಣ ಅಂತ ಹೇಳ್ತಾ 2 ತೊದಲು ನುಡಿಯನ್ನು ಗುರುಪಾದಕ್ಕೆ ಅರ್ಪಿಸುವ.